ಲಿಂಗಾಯತರು ಸಭೆ ಮಾಡಿದ್ರೆ ಜನರ ಅವ್ರದ್ದು ಯಾವ ಥರ ಬೆಂಬಲ ಇದೆ? ಬಾಗಲಕೋಟ್ನಲ್ಲಿ ಕೇವಲ ಲಿಂಗಾಯತರಷ್ಟೇ ಅಲ್ಲ, ಎಲ್ಲರ ಬೆಂಬಲ ಇವತ್ತು ಸಹ ಕಾಂಗ್ರೆಸ್ ಪಕ್ಷಕ್ಕಿದೆ. ಹೀಗಾಗಿ ಮೇಟಿಯವ್ರ ಮೇಲೆ ಅನುಕಂಪನೂ ಕೂಡ ಇದೆ. ಒಬ್ಬ ಸರಳ ಸಜ್ಜನ ವ್ಯಕ್ತಿ, ಹಿರಿಯ ವ್ಯಕ್ತಿ ಅಂಥೇಳಿ ಅವರು 5 ವರ್ಷ ಪೂರೈಸಬೇಕಾಗಿತ್ತು. ಅವರ ಅಕಾಲಿಕ ನಿಧನದಿಂದ ನಾವು ಅವರ ಪುತ್ರ ಉಮೇಶ್ ಮೇಟಿಯವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಹೀಗಾಗಿ ನಾವು ನಿನ್ನೆ ಲಿಂಗಾಯತರಾಯಿತು, ಅಲ್ಪಸಂಖ್ಯಾತರ ಇದಕ್ಕೂ ಹೋಗಿದ್ದೀವಿ, ಹಳ್ಳಿಯಲ್ಲಿ ಹೋಗಿದ್ದೀವಿ, ಬೇರೆ ಬೇರೆ ಸಮುದಾಯಗಳ ಕರ್ಕೊಂಡು ಹೋಗಿದ್ದೀವಿ. ಎಲ್ಲರ ಒಂದು ಬೆಂಬಲ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿದೆ. ನಿಶ್ಚಿತವಾಗಿ ನಾವು 100ಕ್ಕೆ 100 ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆಯನ್ನು ನಾವು ಗೆಲ್ತೀವಿ. ಸರ್, ಒಂದು ಕಡೆ ಯತ್ನಾಳ ಲಿಂಗಾಯತರು ಸಭೆ ಮಾಡಿದ್ರೆ ಜನರ ಅವ್ರದ್ದು ಯಾವ ಥರ ಬೆಂಬಲ ಇದೆ? ಬಾಗಲಕೋಟ್ನಲ್ಲಿ ಕೇವಲ ಲಿಂಗಾಯತರಷ್ಟೇ ಅಲ್ಲ, ಎಲ್ಲರ ಬೆಂಬಲ ಇವತ್ತು ಸಹ ಕಾಂಗ್ರೆಸ್ ಪಕ್ಷಕ್ಕಿದೆ. ಹೀಗಾಗಿ ಮೇಟಿಯವ್ರ ಮೇಲೆ ಅನುಕಂಪನೂ ಕೂಡ ಇದೆ. ಒಬ್ಬ ಸರಳ ಸಜ್ಜನ ವ್ಯಕ್ತಿ, ಹಿರಿಯ ವ್ಯಕ್ತಿ ಅಂಥೇಳಿ ಅವರು 5 ವರ್ಷ ಪೂರೈಸಬೇಕಾಗಿತ್ತು. ಅವರ ಅಕಾಲಿಕ ನಿಧನದಿಂದ ನಾವು ಅವರ ಪುತ್ರ ಉಮೇಶ್ ಮೇಟಿಯವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಹೀಗಾಗಿ ನಾವು ನಿನ್ನೆ ಲಿಂಗಾಯತರಾಯಿತು, ಅಲ್ಪಸಂಖ್ಯಾತರ ಇದಕ್ಕೂ ಹೋಗಿದ್ದೀವಿ, ಹಳ್ಳಿಯಲ್ಲಿ ಹೋಗಿದ್ದೀವಿ, ಬೇರೆ ಬೇರೆ ಸಮುದಾಯಗಳ ಕರ್ಕೊಂಡು ಹೋಗಿದ್ದೀವಿ. ಎಲ್ಲರ ಒಂದು ಬೆಂಬಲ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿದೆ. ನಿಶ್ಚಿತವಾಗಿ ನಾವು 100ಕ್ಕೆ 100 ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆಯನ್ನು ನಾವು ಗೆಲ್ತೀವಿ. ಸರ್, ಒಂದು ಕಡೆ ಯತ್ನಾಳ ಲಿಂಗಾಯತರು ಸಭೆ ಮಾಡಿದ್ರೆ ಜನರ ಅವ್ರದ್ದು ಯಾವ ಥರ ಬೆಂಬಲ ಇದೆ? ಬಾಗಲಕೋಟ್ನಲ್ಲಿ ಕೇವಲ ಲಿಂಗಾಯತರಷ್ಟೇ ಅಲ್ಲ, ಎಲ್ಲರ ಬೆಂಬಲ ಇವತ್ತು ಸಹ ಕಾಂಗ್ರೆಸ್ ಪಕ್ಷಕ್ಕಿದೆ. ಹೀಗಾಗಿ ಮೇಟಿಯವ್ರ ಮೇಲೆ ಅನುಕಂಪನೂ ಕೂಡ ಇದೆ. ಒಬ್ಬ ಸರಳ ಸಜ್ಜನ ವ್ಯಕ್ತಿ, ಹಿರಿಯ ವ್ಯಕ್ತಿ ಅಂಥೇಳಿ ಅವರು 5 ವರ್ಷ ಪೂರೈಸಬೇಕಾಗಿತ್ತು. ಅವರ ಅಕಾಲಿಕ ನಿಧನದಿಂದ ನಾವು ಅವರ ಪುತ್ರ ಉಮೇಶ್ ಮೇಟಿಯವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಹೀಗಾಗಿ ನಾವು ನಿನ್ನೆ ಲಿಂಗಾಯತರಾಯಿತು, ಅಲ್ಪಸಂಖ್ಯಾತರ ಇದಕ್ಕೂ ಹೋಗಿದ್ದೀವಿ, ಹಳ್ಳಿಯಲ್ಲಿ ಹೋಗಿದ್ದೀವಿ, ಬೇರೆ ಬೇರೆ ಸಮುದಾಯಗಳ ಕರ್ಕೊಂಡು ಹೋಗಿದ್ದೀವಿ. ಎಲ್ಲರ ಒಂದು ಬೆಂಬಲ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿದೆ. ನಿಶ್ಚಿತವಾಗಿ ನಾವು 100ಕ್ಕೆ 100 ಇವತ್ತು ಬಾಗಲಕೋಟೆ ಮತ್ತು ದಾವಣಗೆರೆಯನ್ನು ನಾವು ಗೆಲ್ತೀವಿ. ಸರ್, ಒಂದು ಕಡೆ ಯತ್ನಾಳ